ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಟನಲ್ ರಸ್ತೆ ಯೋಜನೆಯನ್ನು ವಿರೋಧಿಸೋಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ. ಜನಾಂದೋಲನ ಹಾಗೂ ಕಾನೂನು ಹೋರಾಟದ ಮೂಲಕ ಟನಲ್ ಯೋಜನೆಯನ್ನು ವಿರೋಧಿಸೋಕೆ ಕೇಸರಿ ಪಡೆ ನಿರ್ಧಾರವನ್ನು ಮಾಡಿದೆ. ಹಾಗಾದ್ರೆ ಟನಲ್ ರೋಡ್ನಿಂದ ಬೆಂಗಳೂರಿಗೆ ಆಗುವಂತ ಲಾಭ ನಷ್ಟ ಏನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಟನಲ್ ರೋಡ್ಗೆ ವಿರೋಧಿಸೋಕೆ ಬಿಜೆಪಿ ಸಂಕಲ್ಪ. ಟನಲ್ ಯೋಜನೆ ಹೆಚ್ಚು ವೆಚ್ಚ ಕಡಿಮೆ ಲಾಭ. ಟನಲ್ ಕೇವಲ ಶ್ರೀಮಂತರಿಗೆ, ಬಡವರಿಗೆ ಅಲ್ಲ. ಕಾಂಗ್ರೆಸ್ ಸರ್ಕಾರ ಅಂದಾಜು 30ರಿಂದ 35 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆ ಯೋಜನೆಯನ್ನ ಕೈಗೊಂಡಿದೆ. 43,000 ಕೋಟಿ ರೂಪಾಯಿ ಈ ಟನಲ್ ರೋಡ್ ಪ್ರಾಜೆಕ್ಟ್ಗೆ ಖರ್ಚು ಅಂತ ಅಂದಾಜಿಸಲಾಗಿದೆ. ಆದರೆ ಸರ್ಕಾರದ ಈ ಟನಲ್ ರೋಡ್ ಪ್ರಾಜೆಕ್ಟ್ಗೆ ಇಂದಿನ ರಾಜ್ಯ ಬಿಜೆಪಿ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಕಾನೂನು ಹೋರಾಟ ಮಾಡುವುದಾಗಿ ಹೇಳಿದೆ. ಟನಲ್ ರೋಡ್ ಬಗ್ಗೆ ಬಿಜೆಪಿ ಕಾಂಗ್ರೆಸ್ ಫೈಟ್. ಇವತ್ತು ರಾಜ್ಯ ಬಿಜೆಪಿ ಕಚೇರಿ ಜಗನ್ನಾಥ ಭವನದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಟನಲ್ ಪ್ರಾಜೆಕ್ಟ್ ಬಗ್ಗೆ ಪಿಪಿಟಿ ಪ್ರೆಸೆಂಟೇಷನ್ ಕೊಟ್ಟರು. ಇದರಲ್ಲಿ ಟನಲ್ ರಸ್ತೆಯ ಸಾಧಕ ಬಾಧಕಗಳನ್ನ ಪ್ರಸ್ತುತಿಪಡಿಸಿದ್ರು. ಸುರಂಗದಿಂದ ಟ್ರಾಫಿಕ್ ಕಡಿಮೆ ಆಗಲ್ಲ, ಬದಲಾಗಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರು. ಟನಲ್ ಪರ್ಯಾಯವಾಗಿ ಮೆಟ್ರೋ ಸಬ್ ಅರ್ಬನ್ ರೈಲು ಬೆಂಗಳೂರು ನಗರಕ್ಕೆ ಅವಶ್ಯಕ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ರು. ಟನಲ್ ಯೋಜನೆಯ ಸಾಧಕ ಬಾಧಕಗಳೇನು ಅಂತ ನೋಡ್ತಾ ಹೋಗೋದಾದ್ರೆ, ಯೋಜನೆಯಿಂದ ಲಾಲ್ಬಾಗ್ನಲ್ಲಿರುವ ಮರಗಳಿಗೆ ಕತ್ತರಿ ಬೀಳುತ್ತೆ. ಇದರಿಂದ ಸ್ಯಾಂಕಿ ಟ್ಯಾಂಕಿ ಕೆರೆಗೆ ಹಾನಿ ಆಗಲಿದೆ. ಇನ್ನು ಟನಲ್ನಲ್ಲಿ 1 ಗಂಟೆಗೆ 1,800 ಜನರು ಸಂಚಾರ ಮಾಡಬಹುದು. ಆದರೆ ಮೆಟ್ರೋದಲ್ಲಾದ್ರೆ 1 ಗಂಟೆಗೆ 69,000 ಜನ ಸಂಚಾರ ಮಾಡಬಹುದು. ಟನಲ್ ರೋಡ್ 2 ಕಡೆ ಟೋಲ್ 660 ರೂಪಾಯಿ ಕಟ್ಟಬೇಕು. ಆದರೆ ಮೆಟ್ರೋದಲ್ಲಿ 2 ಕಡೆ ಸಂಚಾರಕ್ಕೆ 120 ರೂಪಾಯಿ ಖರ್ಚಾಗುತ್ತೆ. ಟನಲ್ ರೋಡ್ ಕೇವಲ ಕಾರುಗಳ ಓಡಾಟಕ್ಕೆ ಸೀಮಿತವಾಗಿರುತ್ತೆ. 300 ಕಿಲೋಮೀಟರ್ ಮೆಟ್ರೋ ಸಂಪೂರ್ಣವಾದರೆ ಪ್ರತಿನಿತ್ಯ 50 ಲಕ್ಷ ಜನರು ಸಂಚಾರ ಮಾಡಬಹುದು. ಯೋಜನೆಯಿಂದ ನಗರದ ಸೌಂದರ್ಯ ಹಾಗೂ ಪರಿಸರಕ್ಕೆ ಟನಲ್ ಪ್ರಾಜೆಕ್ಟ್ ಹಾನಿಯಾಗಲಿದೆ. ಅನೇಕ ವಿಚಾರಗಳಲ್ಲಿ ಟನಲ್ ಪ್ರಾಜೆಕ್ಟ್ ನಿಷ್ಪ್ರಯೋಜಕ ಆಗಲಿದೆ ಅಂತ ಸಂಸದ ತೇಜಸ್ವಿ ಸೂರ್ಯ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಜೊತೆಗೆ ಬಿಜೆಪಿಯಿಂದ ಜನಾಂದೋಲನ ಹಾಗೂ ಕಾನೂನು ಹೋರಾಟ ಮೂಲಕ ಟನಲ್ ಯೋಜನೆ ನಿಲ್ಲಿಸುತ್ತೇವೆ ಎಂದಿದ್ದಾರೆ. ಮುಂದಿನ ಬಾರಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ನಾವು ಅಧಿಕಾರಕ್ಕೆ ಬರುವ ಮುನ್ನ ಟನಲ್ ರಸ್ತೆ ಯೋಜನೆಯನ್ನ ನಿಲ್ಲಿಸುತ್ತೇವೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಏನು ಬೆಂಗಳೂರಿನ ಟನಲ್ ಪ್ರಾಜೆಕ್ಟ್ಗೆ ಬಿಜೆಪಿ ನಾಯಕರು ವಿರೋಧ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ. ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ. ಸಂಸದ ತೇಜಸ್ವಿ ಸೂರ್ಯನು ಟೆಕ್ನಿಕಲ್ ಮನುಷ್ಯ ಅಲ್ಲ. ಅದಕ್ಕಾಗಿ ಒಂದು ಟೆಕ್ನಿಕಲ್ ಟೀಮ್ ಇದೆ. ಅಲ್ಲಿ ದೊಡ್ಡವರಾದವರು ಈ ಯೋಜನೆ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ತೇಜಸ್ವಿ ಸೂರ್ಯ ಅವರಿಗೆ ಬೆಂಗಳೂರಿನ ಬಗ್ಗೆ ಅಷ್ಟು ಕಾಳಜಿ ಇದ್ರೆ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡಿಸ್ಲಿ ಅಂತ ಡಿಸಿಎಂ ಡಿಕೆಶಿ ಕಿಡಿಕಾರಿದ್ರು. ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ, ಅವರು ಟೆಕ್ನಿಕಲ್ ಮನುಷ್ಯ ಅಲ್ಲ, ಅರ್ಥ ಆಯ್ತಾ? ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇದೆ. ದೊಡ್ಡವರು ಅದನ್ನೆಲ್ಲ ತೀರ್ಮಾನ ಮಾಡೋರು. ಬಟ್ ಅವರು ಸಿಟಿ ರೈಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಟಿ ರೈಲ್ ಮಾಡಲಿ, ತಪ್ಪೇನಿಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬೇಕೋ ಅವರು ದುಡ್ಡೆಲ್ಲ ಕೊಡಿಸ್ಲಿ ಫಸ್ಟು. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ವಿವರಿಸಿದ್ದೇನೆ. ಟನಲ್ ರಸ್ತೆ ಯೋಜನೆ ಬದಲು ಸಬ್ ಅರ್ಬನ್ ರೈಲು, ಟ್ರಾಮ್ ಸಂಪರ್ಕ, 300 ಕಿಲೋಮೀಟರ್ವರೆಗೆ ಮೆಟ್ರೋ ವಿಸ್ತರಣೆ, ಸಮೂಹ ಸಾರಿಗೆ ಮೇಲ್ದರ್ಜೆಗೆ ಏರಿಸುವಂತೆ 5 ಪರ್ಯಾಯಗಳನ್ನು ತಿಳಿಸಿದ್ದೇವೆ. ಆದರೂ ನಾನು ಏನು ಪರಿಹಾರ ಹೇಳಿಲ್ಲ ಅಂತ ಡಿಸಿಎಂ ಹೇಳಿರೋದು ಸರಿಯಲ್ಲ ಅಂತ ತೇಜಸ್ವಿ ಸೂರ್ಯ ಹೇಳಿದ್ರು. ನಿಮಗೆ ನೆನಪಿರ್ಬೋದು, 2-3 ದಿನಗಳ ಹಿಂದೆ ಅವರು ಮಾಧ್ಯಮಗಳಿಗೆ ಮಾತನಾಡ್ತಾ, ನೀವು ವಿರೋಧ ಮಾತ್ರ ಮಾಡ್ತಾ ಇದ್ದೀರಾ, ಪರ್ಯಾಯ ಮಾರ್ಗಗಳನ್ನ ಉಪಾಯಗಳನ್ನ ತಿಳಿಸ್ತಾ ಇಲ್ಲ, ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನ ನೀವು ಸೊಲ್ಯೂಷನ್ಸ್ ಗಳನ್ನ ಕೊಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನೀವೇನಾದ್ರೂ ಆಲ್ಟರ್ನೇಟಿವ್ ಸೊಲ್ಯೂಷನ್ ಇದ್ರೆ ಕೊಡಿ ಎನ್ನುವಂಥದ್ದನ್ನ ಉಪಮುಖ್ಯಮಂತ್ರಿಗಳು ಮಾಧ್ಯಮಗಳಲ್ಲಿ ಹೇಳಿದ್ರು. ಆ ಸಂಬಂಧಪಟ್ಟಂತೆ ನಿನ್ನೆ ಅವರನ್ನ ಭೇಟಿ ಮಾಡಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅವರಿಗೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ಶಾಶ್ವತವಾಗಿ ಬಗೆಹರಿಸುವಂತ ದೃಷ್ಟಿಯಿಂದ ನಾವ್ ಏನ್ ಕೆಲಸ ಮಾಡಬೇಕು ಅನ್ನೋದನ್ನ ಅವರಿಗೆ ನಾವು ತಿಳಿಸಿದ್ವಿ. ಒಟ್ಟಾರೆ ಸರ್ಕಾರ ಸುರಂಗ ರಸ್ತೆ ಪ್ರಾಜೆಕ್ಟ್ಗೆ ಬಿಜೆಪಿ ವಿರೋಧ ಮಾಡ್ತಾ ಇರೋದ್ರಿಂದ ಆರಂಭಿಕ ವಿಘ್ನ ಎದುರಾಗಿದೆ. ಕೋರ್ಟ್ ಇವರ ಮನವಿಗೆ ಸಮ್ಮತಿಯನ್ನ ಸೂಚಿಸುತ್ತಾ ಅಥವಾ ಸರ್ಕಾರದ ನಿರ್ಧಾರ ಸರಿ ಎನ್ನುತ್ತಾ ಎನ್ನುವುದನ್ನ ಕಾದು ನೋಡಬೇಕಿದೆ. ಪ್ರಶೋಭ್ ದೇವನಹಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.